ಸಚಿವ ಸಂಪುಟ ವಿಸ್ತರಣೆ ಬಳಿಕ ಸಿಎಂ ಡಿಕೆಗೆ ಖಾತೆ ಹಂಚಿಕೆಯೇ ಸವಾಲಾಗಿದೆ. ಇಂದು ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಸಿಎಂ ತ್ಯಾಗಕ್ಕೆ ಸಿದ್ಧ ಇರಬೇಕು ಅಂದ ಡಿಕೆಶಿ ಆಪ್ತರು ಮಾಜಿ ಸಚಿವ ಮಹದೇವಪ್ಪರನ್ನ ಭೇಟಿಯಾದ ಹರಿಪ್ರಸಾದ್. ಇದೆಲ್ಲವನ್ನ ನೋಡೋಣ ಖಾತೆ ಖ್ಯಾತೆ ನ್ಯೂಸ್ ಟಾಪ್ 9 ನಲ್ಲಿ. ಸಂಪುಟ ವಿಸ್ತರಣೆ ಆಯಿತು, ಸಚಿವರು ಪಟ್ಟಕ್ಕೇರಿದ್ದು ಆಯಿತು. ಸಚಿವರೆಲ್ಲ ಬರ ಅಧ್ಯಯನ ಅಂತ ಜಿಲ್ಲೆ ಸುತ್ತಾ ಇದ್ದಾರೆ. ಆದರೆ ಸಚಿವ ಸ್ಥಾನ ಸಿಗದವರು ದೆಹಲಿಗೆ ಹೋಗಿ ರೌಂಡ್ ಹಾಕಿ ಬಂದಿದ್ದಾರೆ. ಈ ನಡುವೆ ಸಿಎಂ ಡಿಕೆ ಇಂದು ದೆಹಲಿಗೆ ತೆರಳುತ್ತಿದ್ದಾರೆ. ಖಾತೆ ಹಂಚಿಕೆ ಸಂಬಂಧ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಈ ಮಧ್ಯೆ ಕೆಲವರ ಸಂಧಾನ ಸಕ್ಸಸ್ ಆಗಿದ್ರೆ ಹಲವರು ಸಿಡಿ ಅಂತಿದ್ದಾರೆ. ಶಾಸಕರ ಮುನಿಸು ಕಡಿಮೆಯಾಗದ ಕಾರಣ ಕೆಲ ಸಚಿವರ ರಾಜೀನಾಮೆ ಕೊಡಿಸಿ ಸಿಟ್ಟಾದ ಕೆಲ ಪ್ರಮುಖ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡ್ತಾರೆಂಬ ಚರ್ಚೆ ಕಾಂಗ್ರೆಸ್ ಮನೆಯಲ್ಲಿ ಭಾರಿ ಸದ್ದು ಮಾಡ್ತಿದೆ. ನೂತನ ಸಚಿವ ಸಂಪುಟ ರಚನೆ ಬಳಿಕ ಸಿಎಂ ಡಿಕೆ ಶಿವಕುಮಾರ್ಗೆ ಖಾತೆ ಹಂಚಿಕೆಯೇ ಸವಾಲಾಗಿದೆ. ಇದೆಲ್ಲದರ ಮಧ್ಯೆ ಒಬ್ಬರನ್ನ ಇಳಿಸಿ ಮತ್ತೊಬ್ಬರನ್ನ ಪಟ್ಟಕ್ಕೇರಿಸೋ ಬಗ್ಗೆಯೂ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿ ಪ್ರತಿಕ್ರಿಯಿಸಿದ್ದಾರೆ. ತ್ಯಾಗದ ವಿಚಾರ ಅಂತಲ್ಲ, ಆ ರೀತಿ ಬಂದಾಗ ಸರ್ಕಾರಕ್ಕೆ ನೋಡ್ರಿ, ನನಗಿಲ್ಲಿ ಅವಕಾಶ ಮಾಡಿಕೊಟ್ರದ್ದು ಮುಖ್ಯಮಂತ್ರಿಗಳು, ಸರ್ಕಾರ, ಹೈಕಮಾಂಡ್. ಪಕ್ಷಕ್ಕೆ ಎಲ್ಲ ಒಳ್ಳೇದಾಯ್ತು ಅಂತಂದ್ರೆ ನಾನು ಒಬ್ಬನೇ ಅಲ್ಲ, 33 ಜನನ ತ್ಯಾಗ ಮಾಡಕ್ಕೆ ಸಿದ್ಧ ಇರಬೇಕು. ತುಂಬಾ ಅಸಮಾಧಾನ ಹೊಂದಿರುವಂಥವ್ರಿಗೆ ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಬದ್ಧರಾಗಬೇಕು. ನಾನು ಬದ್ಧನಿದ್ದೇನೆ. ಅದಕ್ಕೆ ಎಲ್ಲರೂ ಬದಲಾವಣೆ ಮಾಡಿ ಅಸಮಾಧಾನಿತರಿಗೆ ಅವಕಾಶ ಕೊಡಬೇಕು ಅನ್ನೋದು ಮಾಡೋದು ಸರಿ ಇದೆಯಾ ಹೆಂಗೆ ಸರ್ ಗೊತ್ತಿಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ನಾಳೆ ಇದನ್ನೆಲ್ಲ ಮುಗಿಸಿ ನಾಳೆ ವಾಪಸ್ ಹೋದ್ಮೇಲೆ ಬೇರೆದಾಗುತ್ತೆ, ಅದೆಲ್ಲ ವರಿಷ್ಠರು ನೋಡ್ತಾರೆ. ಶಾಸಕರ ಅಸಮಾಧಾನದ ವಿಚಾರ ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ನಿಷ್ಠಾವಂತ ಕಾರ್ಯಕರ್ತರು ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ಸಂಪುಟ ವಿಸ್ತರಣೆ ವೇಳೆ ಹಿರಿಯರನ್ನ ನಿರ್ಲಕ್ಷಿಸಿ ಅನ್ಯಾಯ ಮಾಡಿದ್ದಾರೆ ಅಂತ ಉಲ್ಲೇಖಿಸಿದ್ದಾರೆ. ಮತ್ತೊಂದು ಕಡೆ ಚಿತ್ರದುರ್ಗ ರಾಂಪುರದಲ್ಲಿ ಶಾಸಕ ಎನ್ವೈ ಗೋಪಾಲಕೃಷ್ಣಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಸಮಾನ ಮನಸ್ಕರು ಸಭೆ ನಡೆಸಿದ್ದಾರೆ. ಎನ್ವೈ ಗೋಪಾಲಕೃಷ್ಣಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಇದರ ಜೊತೆಗೆ ರಾಜ್ಯ ಕುರುಬ ಸಂಘ ಕೂಡ ಕುರುಬ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಆಕ್ರೋಶ ಹೊರಹಾಕಿದೆ. ಆದರೆ ಸಾಮಾಜಿಕ ನ್ಯಾಯ ಕಷ್ಟ ಅಂತ ಪ್ರಿಯಾಂಕ್ ಹೇಳಿದ್ದಾರೆ. ಸಾಮಾಜಿಕ ನ್ಯಾಯ ಕೊಡಿಸೋದು ಬಹಳ ಕಷ್ಟದ ಕೆಲಸ. ಎಸ್ಪೆಷಲಿ ನಾವು 135, 140 ಇದ್ದಾಗ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದು, ಪ್ರಾದೇಶಿಕ ನ್ಯಾಯ ಕೊಡಿಸೋದು, ಅನುಭವಕ್ಕೆ ನ್ಯಾಯ ಕೊಡಿಸೋದು, ಯುವ ಉತ್ಸಾಹಕ್ಕೆ ನ್ಯಾಯ ಕೊಡಿಸೋದು ಕಷ್ಟ. ಮುನಿಸಿನ ಮಧ್ಯೆ ಡಿಕೆ ಇಂದು ದೆಹಲಿಗೆ ಹೋಗ್ತಿದ್ದಾರೆ. ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಗೆ ತೆರಳೋ ಸಾಧ್ಯತೆ ಇದೆ. ಸೋಮವಾರ ಬೆಳಗ್ಗೆ ದೆಹಲಿಯಿಂದ ಸಿಎಂ ವಾಪಸ್ ಆಗಲಿದ್ದಾರೆ. ಹೀಗಾಗಿ ನಾಳೆ ಖಾತೆ ಹಂಚಿಕೆಯಾಗೋ ಸಾಧ್ಯತೆ ಇದೆ. ಮೊದಲ ಪಟ್ಟಿಯಲ್ಲಿ ಹಂಚಿಕೆಯಾಗಿರುವ ಸಚಿವರ ಖಾತೆಯು ಬದಲಾವಣೆಯಾಗುತ್ತೆ ಎಂಬ ನಿರೀಕ್ಷೆಯೂ ಹೆಚ್ಚಾಗಿದೆ. ಹೋಗ್ಲೇಬೇಕಲ್ಲಪ್ಪ, ಕಾರ್ಯಕರ್ತರಾಗ್ಲಿ ಬದಲಾವಣೆ ಬಯಸ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ರಾಮಲಿಂಗಾರೆಡ್ಡಿ ಅವರು, ಕೃಷ್ಣ ಬೈರೇಗೌಡರು, ಇಲ್ಲ ಅದು ನನಗೆ ಗೊತ್ತಿಲ್ಲ. ಬಟ್ ನಿಮ್ದೇನು ಬೈಕೆ ಇಲ್ಲ ಅಲ್ಲ? ಇವತ್ತು ನಾಳೆ ಮಾಡ್ತಾರೆ. ಸಮಸ್ಯೆ ಆಗ್ತಾ ಇದೆ. ಮಾಡ್ತಾರೆ. ಇವತ್ತು ಡೆಲ್ಲಿಗೆ ಹೋಗ್ತಿದ್ದಾರೆ ಸಿಎಂ ಅವರು, ಮಾಡ್ತಾರೆ. ಬಹುಶಃ ಸೋಮವಾರವರೆಗೆ ಆಗ್ಬೋದು. ಡಿಕೆ ಸಂಪುಟದಲ್ಲಿ ಒಂದು ಸ್ಥಾನ ಖಾಲಿ ಇದೆ. ಈ ಸ್ಥಾನಕ್ಕೆ ಮಹಿಳಾ ಶಾಸಕರ ಪೈಪೋಟಿ ಜೋರಾಗಿದೆ. ಹರಪನಹಳ್ಳಿ ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ ಮಾತನಾಡಿ, ನನಗೆ ಸಚಿವ ಸ್ಥಾನ ಕೊಡಿ ಅಂತಲ್ಲ, ಕೊಟ್ಟರೆ ನಿಭಾಯಿಸಬಲ್ಲೆ ಅಂದಿದ್ದಾರೆ. ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಚರ್ಚೆ ಮಾಡಿ ನಿರ್ಧರಿಸಲಾಗುತ್ತೆ ಅಂತ ಹರಿಪ್ರಸಾದ್ ಪ್ರತಿಕ್ರಿಯಿಸಿದ್ದಾರೆ. ಅವಕಾಶ ಕೊಟ್ಟರೆ ಮಾಡಬಲ್ಲೆ, ಬಟ್ ನಾವಾಗಿ ಅಂತ ಕೇಳೋಕ್ಕಿಂತ ಹೆಚ್ಚಾಗಿ ಸೀನಿಯರ್ ಆಗಿರೋರು ಇದ್ದಾರೆ, ಅವರಿಗೆ ಮೊದಲು ಕೊಡಬೇಕು. ಇಚ್ಛೆ ವ್ಯಕ್ತಪಡಿಸ್ತಾರೆ, ಅದನ್ನು ನೋಡಿ ಮಾಡ್ತಾರೆ. ಯಾಕಂದರೆ 34 ಜನರಿಂದ ಚರ್ಚೆ ಮಾಡಿ ಮಾಡ್ತಕ್ಕಂಥದ್ದು ಚರ್ಚೆ ಆಗಿ ಆದಷ್ಟು ಬೇಗ ಪೂರ್ಣಗೊಳ್ಳುತ್ತೆ. ಮಹಿಳೆಯರಿಗೆ ಸಿಗುತ್ತೆ ಒಂದು ಅವಕಾಶ ಸಿಗುತ್ತೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಅಸಮಾಧಾನಗೊಂಡಿದ್ರು. ಹೀಗಾಗಿ ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ನಿವಾಸಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು. ಅವರು ದೆಹಲಿಗೆ ಹೋಗಿ ಸುರ್ಜೇವಾಲಾರನ್ನ ಭೇಟಿಯಾಗಿದ್ರು. ಅವರ ವಿಚಾರಗಳನ್ನ ನಾನು ಭೇಟಿಯಾಗಿ ತಿಳಿದುಕೊಂಡಿದ್ದೀನಿ. ಹೈಕಮಾಂಡ್ಗೆ ಮಹದೇವಪ್ಪ ಅವರ ವಿಚಾರಗಳನ್ನ ತಿಳಿಸ್ತೀನಿ. ಸಚಿವ ಸ್ಥಾನ ಸಿಗದಿರೋದಕ್ಕೆ ಎಲ್ರಿಗೂ ಬೇಸರ ಇರುತ್ತೆ. ಪಕ್ಷದ ಹಿತದೃಷ್ಟಿ, ಆಂತರಿಕ ವಿಚಾರವನ್ನ ಬಗೆಹರಿಸ್ತಿದ್ದೀವಿ ಅಂತ ಬಿಕೆಎಚ್ ಹೇಳಿದ್ರು. ಎಲ್ರಿಗೂ ಸಹ ಇರುತ್ತೆ, ಬೇಸರ ಇರುತ್ತೆ. ಆದ್ರೂ ಸಹ ಪಕ್ಷದ ಹಿತದೃಷ್ಟಿಯಿಂದ ನಾವು ನಮ್ಮ ಇಂಟರ್ನಲ್ ಡಿಸ್ಕಷನ್ಸಲ್ಲಿ ಅದನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನೋದು ಮಾಡ್ತಿದ್ದೆ. ಬಿಜೆಪಿ ರೀತಿ ಹೊಸ ಪಕ್ಷ ಅಲ್ಲ, ನಮ್ದು ಹಳೆ ಪಕ್ಷ. ನಾವು ಆಪರೇಷನ್ ಕಮಲ ಮಾಡೋರಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ.
ಬೆಂಗಳೂರಲ್ಲಿ ಮಾತನಾಡಿದ ಅವರು ಸಚಿವ ಸ್ಥಾನ ನೀಡುವಂತೆ ಶಾಸಕ ಕೃಷ್ಣಪ್ಪ ಬಿಗಿಪಟ್ಟು ಹಿಡಿದಿದ್ದಾರೆ. ಅವರು ಸಚಿವ ಸ್ಥಾನ ಕೇಳ್ತಿರೋದ್ರಲ್ಲಿ ತಪ್ಪೇನೂ ಇಲ್ಲ, ಅವ್ರ ಜೊತೆಯೂ ಮಾತುಕತೆ ಮುಂದುವರಿಸ್ತೀವಿ ಅಂತ ಹೇಳಿದ್ರು. ಹಿರಿಯ ನಾಯಕರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಇದೇನು ಹೊಸ ಪಕ್ಷ, ಬಿಜೆಪಿ ತರ ಹೊಸ ಪಕ್ಷ ಅಲ್ಲ, ಅಥವಾ ಆಪರೇಷನ್ ಕಮಲ ಮಾಡೋರಲ್ಲ. ನಮ್ಮಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಅವರ ಅನುಭವ ಅದನ್ನೆಲ್ಲ ನಮ್ಮ ಪಕ್ಷಕ್ಕೆ, ದೇಶಕ್ಕೆ ಬೇಕಾಗಿದೆ. ಮಾತಾಡ್ತೀವಿ, ಇನ್ನೂ ಅವ್ರ ಹತ್ರ ಮಾತಾಡ್ತೀವಿ. ಸೋಮವಾರ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗುತ್ತೆ. ನನಗೆ ಯಾವ ಇಲಾಖೆ ನೀಡಿದ್ರೂ ನಾನು ನಿಭಾಯಿಸ್ತೀನಿ ಅಂತ ನೂತನ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಮಾತನಾಡಿದ ಅವರು, ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತೆ ಕೆಲಸ ಮಾಡಬೇಕು, ಸರ್ಕಾರದ ಯೋಜನೆಗಳು ಪ್ರತಿ ಮನೆಗಳಿಗೆ ತಲುಪಬೇಕು. ನನಗೆ ಯಾವ ಜಿಲ್ಲೆಯ ಉಸ್ತುವಾರಿ ನೀಡಿದ್ರೂ ಓಕೆ, ನಾನು ಯಾವ ಖಾತೆಗೂ ಬೇಡಿಕೆ ಇಟ್ಟಿಲ್ಲ ಅಂತ ಸವದಿ ಹೇಳಿದರು. ಸಾರ್ವಜನಿಕರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡೋದ್ರ ಮುಖಾಂತರ ಸರ್ಕಾರದ ಯೋಜನೆಗಳನ್ನು ಪಾರದರ್ಶಕವಾಗಿ ಅವ್ರ ಮನೆ ಬಾಗಿಲಿಗೆ ಮುಟ್ಟಿಸೋದರಲ್ಲಿ ನನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಪಕ್ಷದ ವರಿಷ್ಠರು ಏನು ಒಂದು ವಿಶ್ವಾಸ ಇಟ್ಟಿದ್ದಾರೆ, ನನ್ನ ಮೇಲೆ ಒಂದು ಭರವಸೆ ಇಟ್ಟಿದ್ದಾರೆ. ಅದಕ್ಕೆ ಕೊರತೆ ಆಗದ ನಿಟ್ಟಿನಲ್ಲಿ ನಾನು ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಾನು ಮಾಡಿದ್ದೀನಿ.